ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಇನ್ನೂ ಒಂದಷ್ಟು ಪೆಂಡಿಂಗ್ ಇದೆ ಕೆಲಸಗಳು, ಹಾಗಾಗಿ ಇವತ್ತು 5:30ಗೆ ಎದ್ದಿದ ತಕ್ಷಣ ಫಸ್ಟು ನನ್ನ ವೆಯ್ಟ್ ಲಾಸ್ ಡ್ರಿಂಕ್ಸ್ಗೆ ನೀರನ್ನ ಕಾಯಿಸ್ಕೊತಾ ಇದ್ದೀನಿ. ನೆನ್ನೆ ನಮ್ಮ ಮನೆಯವರು ಬರುವಾಗ ಈ ರೀತಿ ಒಂದು ಲೆಮನ್ ಟೀದು ಪ್ಯಾಕೆಟ್ ತೊಗೊಂಡ್ಬಂದಿದ್ರು. ಒಂದ್ಸತಿ ಈ ರೀತಿ ರೆಡಿಮೇಡ್ ಇರೋವಂಥ ಲೆಮನ್ ಟೀನ ಹಾಕೊಂಡು ಕುಡ್ ನೋಡು, ಯಾವ ರೀತಿ ಟೇಸ್ಟ್ ಇದೆ ಅಂತ ನೋಡು ಅಂತ ಹೇಳಿ ತೊಗೊಂಡು ಬಂದಿದ್ರು. ಧನ್ವಂತರಿ ಅಂತ ಒಂದು ಕಂಪ್ನಿಯಿಂದ ಇದನ್ನು ಸೇಲ್ ಮಾಡ್ತಿದ್ದಾರೆ. ಸೊ ಚೆನ್ನಾಗಿತ್ತು, ಟೇಸ್ಟು ಓಕೆ ಆಗಿತ್ತು. ಸೊ ನೀರನ್ನು ಕಾಯಿಸ್ಬಿಟ್ಟು ಆಚೆ ಬಂದು ನೋಡಿದೆ, ಸ್ವಲ್ಪ ಬೆಳಕಾಗಿತ್ತು. ಅದನ್ನೇ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೋತಾ ಇದ್ದೀನಿ. ಆಕಾಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನು ಪ್ರತಿ ವಿಡಿಯೋದಲ್ಲೂ ಯಾವಾಗಲೂ ಇದನ್ನು ಹೇಳ್ತಾನೆ ಇರ್ತೀನಿ. ಸೊ ನಿಮಗೆ ಕೇಳಿ ಬೋರ್ ಆಗಿರ್ಬೋದು, ಆದರೆ ನನಗಂತೂ ಪ್ರತಿದಿನ ಹೇಳೋಕ್ಕೆ ಖುಷಿಯಾಗುತ್ತೆ. ಯಾಕೆಂದರೆ ಪ್ರತಿದಿನವೂ ಒಂದೇ ಥರ ಇರೋದಿಲ್ಲ. ಸೊ ಹಾಗಾಗಿ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ, ಹಾಗಾಗಿ ಹೇಳ್ತಾ ಇರ್ತೀನಿ. ಈ ಥರ ಲೆಮನ್ ಟೀನ ಮಾಡ್ಕೊಳ್ಳೋದು ತುಂಬಾ ಈಸಿ. ಏನಂದರೆ ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡ್ಬಿಡೋದು. ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ನಿಂಬು ಪೌಡರ್ನ ಹಾಕ್ಕೊಳ್ಳೋದು. ಸೊ ಈ ನಿಂಬು ಪೌಡರ್ನ ಹಾಕೊಂಡ್ಮೇಲೆ ಅದಕ್ಕೆ ಶುಗರ್ ಬೇಕಂದರೆ ಶುಗರ್ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂತಂದರೆ ಜಾಗ್ರಿ ಆ್ಯಡ್ ಮಾಡ್ಕೋಬೋದು. ನಾನು ಇತ್ತೀಚೆಗೆ ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾನು ಜಾಗ್ರಿ ಪೌಡ್ರನ್ನ ಯೂಸ್ ಮಾಡ್ತಿರೋದ್ರಿಂದ ಜಾಗ್ರಿ ಪೌಡ್ರನ್ನೇ ಹಾಕ್ಕೊಂಡು ಸೊ ಕಾದಿರುವಂಥ ಬಿಸಿನೀರನ್ನ ಇದಕ್ಕೆ ಹಾಕ್ಕೊಂಡು ತೊಗೋತಾ ಇದ್ದೀನಿ. ಟೇಸ್ಟು ಓಕೆನೇ ಇತ್ತು ಅಂತ ಹೇಳ್ಕೊಳ್ಳೋ ಥರ ಏನಿರಲಿಲ್ಲ. ಸೊ ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಏನಲ್ಲ. ಸೊ ನನಗೆ ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರು, ಟೇಸ್ಟ್ ನೋಡಮ್ಮ ಹೇಗಿದೆ ಅಂತ. ಯಾವಾಗಲೂ ನಿಂಬೆಹಣ್ಣು ತೊಗೊಂಡು ಬಾ ಅಂತ ಹೇಳ್ತಾನೆ ಇರ್ತೀಯಲ್ವಾ. ಒಂದೊಂದು ಸರಿ ಸಿಗುತ್ತೆ, ಒಂದೊಂದು ಸರಿ ಸಿಗೋಲ್ಲ. ಎಮರ್ಜೆನ್ಸಿಗೆ ಈ ರೀತಿದೊಂದು ಪ್ಯಾಕೆಟ್ ಇರಲಿ, ನಿನಗೇನಾದರೂ ಅಕಸ್ಮಾತ್ ನಿಂಬೆಹಣ್ಣು ಖಾಲಿ ಆಗೋಯ್ತು ಅಂತಂದರೆ ಕುಡಿಯೋದಕ್ಕೆ ಇರಲಿ ಅಂತೇಳಿ ತೊಗೊಂಡು ಬಂದಿದ್ದರು. ಹಾಗಾಗಿ ಅದನ್ನು ಇವತ್ತು ಟೇಸ್ಟ್ ಮಾಡೋಣ ಅಂತೇಳಿ ಮಾಡಿಕೊಂಡೆ. ಅದಾದಮೇಲೆ ಕುಡ್ದಿದ ನಂತರ ಫುಲ್ ಚೆನ್ನಾಗಿ ಬೆಳಕಾಯಿತು. ಇವತ್ತು ಸ್ವಲ್ಪ ಬಿಸಿಲು ಬರೋ ಥರ ಕಾಣ್ತಾಯಿತ್ತು. ಸೊ ಹಾಗಾಗಿ ಹೋಗ್ಬಿಟ್ಟು ಆ ಪಾಟಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ಸೊ ಪಾಟಿಗೆ ನೀರು ಹಾಕ್ತಾಯಿದ್ದೀನಿ. ದಿನೇ ಇದ್ರದ್ದು ಬೆಳವಣಿಗೆ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಪಾಟಲ್ಲಂತೂ ಎಷ್ಟು ಚೆನ್ನಾಗಿ ಚಿಗುರು ಹೊಡ್ಕೊತಾ ಇದೆ ನೋಡಿ. ಮುಂಚೆ ಇಷ್ಟು ಕೂಡ ಕಾಣ್ತಿರ್ಲಿಲ್ಲ, ಸಣ್ಣ ಕಣ್ಣು ಥರ ಕಾಣಿಸ್ತಾಯಿತ್ತು. ಇವಾಗ ಸ್ವಲ್ಪ ಚೆನ್ನಾಗಿ ನೀಟಾಗಿ ಹೊಡ್ಕೊಂಡಿದೆ. ಇದು ತುಂಬ ಇನ್ನೂ ಫುಲ್ಲು ಬೆಳಿಬೇಕು, ಅವಾಗ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಹಸ್ರಾಗಿ ಪಾಟ್ ಫುಲ್ಲು ನೋಡೋದಕ್ಕೆ. ಸೊ ಇವಾಗ ಸಣ್ಣ ಎಲೆಗಳಾಗಿ ಓಪನ್ ಆಗ್ತಾಯಿದೆ ಇನ್ನು. ಸೊ ಫುಲ್ಲು ಇದು ದೊಡ್ಡದಾದ್ಮೇಲೆ ನಾನು ತೋರಿಸ್ತೀನಿ. ಡೈಲಿ ನಾನು ಮಿಸ್ ಮಾಡಲ್ಲ. ಇನ್ಮೇಲೆ ಈ ಪಾಟಿಗೆ ನೀರು ಹಾಕೋವಾಗ ನಾನು ಖಂಡಿತವಾಗೂ ತೋರಿಸ್ತೀನಿ ನಿಮಗೆ ಇದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ಪಾಟಿಗೆಲ್ಲ ನೀರು ಹಾಕಿ ಕಿಚನಿಗೆ ಬಂದೆ. ಸೊ ಏನು ಬ್ರೇಕ್ಫಾಸ್ಟ್ ಮಾಡೋದು ಇವತ್ತು ಅಂಥೇಳಿ ಯೋಚನೆ ಮಾಡ್ತಾ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಿಚನ್ನು. ನೆನ್ನೆ ಫುಲ್ ಪಾಟ್ಗಳೆಲ್ಲ ನೀಟಾಗಿ ಮನಿ ಪ್ಲ್ಯಾಂಟ್ಗಳನ್ನೆಲ್ಲ ವಾಶ್ ಮಾಡಿ ಇವತ್ತು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಸ್ವಲ್ಪ ಕಿಚನ್ ಮುಂಚೆನೇ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಹಾಗಾಗಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ನಾನು ಒಂದೇ ದಿನದಲ್ಲಿ ಎಲ್ಲ ಮುಗಿಸ್ಬಿಡ್ಬೇಕು ಅಂತ ಅನ್ಕೋತೀನಿ, ಆದರೆ ಅದು ಆಗೋದೇ ಇಲ್ಲ. ಸೊ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊಂಡಿರ್ತೀನಿ. ಇವಾಗೆಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಕಿಚನೆಲ್ಲ ಅದೇ ಥರ ಅಂಟು ಗಲೀಜು ಎಲ್ಲ ಆಗಿರುತ್ತೆ. ಸೊ ಅದಕ್ಕೆ ಬೇಜಾರು, ಆದರೂ ಬಿಡಲ್ಲ, ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ಈಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ಸ್ವಲ್ಪ ಸೋಯಾಬೀನ್ನ ನೆನೆಸಿಟ್ಟು ಇವತ್ತು ರೈಸ್ನ ಮಾಡ್ಕೋತಾ ಇದ್ದೀನಿ. ಸೋಯಾಬೀನ್ ರೈಸ್ನ ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು, ರುಚಿಯಾಗಿ. ಸ್ವಲ್ಪ ಬೆಣ್ಣೆ ತುಪ್ಪನ ಒಗ್ಗರಣೆನಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಒಳ್ಳೆ ರುಚಿ ಅಂತ ಹೇಳ್ಬೋದು. ಆಲ್ರೆಡಿ ಇದನ್ನು ತೋರಿಸಿದ್ದೀನಿ ನಾನು, ಅದಕ್ಕೆ ಪದೇ ಏನು ತೋರಿಸೋದಂತ ಹೇಳಿ ನಾನು ಅದರ ಕ್ಲಿಪ್ಪಿಂಗ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ಬಿಸಿ ಆಗಿರುವಂತಹ ಸೋಯಾ ಚಂಕ್ಸ್ ರೈಸನ್ನು ಮಾಡಿಕೊಂಡು ಇವತ್ತು ಮೊಸರು ಜೊತೆಗೆ ತಗೋತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಮಾತ್ರ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ನಮ್ಮನೆಯವ್ರಿಗೂ ಕೂಡ ಹಾಕ್ಕೊಟ್ಟು ಅವ್ರಿಗೂ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಆಫೀಸಿಗೆಲ್ಲ ಕಳಿಸಿದೆ. ಸೊ ಕಳಿಸಿದ ಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದಿನ ಕೆಲಸಗಳನ್ನು ಏನು ಮಾಡ್ಕೋಬೇಕಂತ ಹೇಳಿ ಯೋಚನೆ ಮಾಡ್ತಾ ಕೆಲಸಗಳನ್ನ ಶುರು ಮಾಡ್ಕೋತಾ ಇದ್ದೀನಿ. ಬಿಸಿಲು ಇರುವಾಗಲೇ ಎಲ್ಲ ಬಟ್ಟೆಗಳನ್ನೂ ವಾಶ್ ಮಾಡ್ಕೊಂಬಿಡ್ಬೇಕು, ಆಮೇಲೆ ಅದು ಒಣಗೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ಸೊ ಹಂಗಾಗಿ ಬಿಸಿಲಿದೆ ಎಲ್ಲ, ಬೇರೆ ಕೆಲಸಗಳು ಶುರು ಮಾಡ್ಕೊಳ್ಳೋಕ್ಕೂ ಮುಂಚೆ ಒಗೆಯೋ ಬಟ್ಟೆಗಳು ಏನೇ ಇದ್ದರೂ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತೇಳಿ ಸೋಫಾ ಬಟ್ಟೆಗಳು ಮತ್ತು ಹಾಸಿಗೆ ಬೆಡ್ಶೀಟ್ಗಳು ಎಲ್ಲದನ್ನೂ ಹಾಕ್ಕೊಂಡು ಇವತ್ತು ವಾಷಿಂಗಿಗೆ ಹಾಕ್ತಾಯಿದ್ದೀನಿ. ಬಿಸಿಲಲ್ಲಿ ಬೇಗ ಒಣಸ್ಕೊಬೋದು, ಇಲ್ಲಾಂತಂದರೆ ಅದೊಂಥರ ಮುಗ್ಗು ಸ್ಮೆಲ್ ಬರುತ್ತೆ, ಮೊಟ್ಟೆ ವಾಸನೆ ಬಂದಂಗೆ ಆಗುತ್ತೆ. ಅದಕ್ಕೆ ಇವತ್ತು ಒಗೆಯುವಂಥ ಬಟ್ಟೆಗಳು ಯಾವುದೇದಿತ್ತೋ ಅದನ್ನೆಲ್ಲದನ್ನು ಹಾಕ್ತಾಯಿದ್ದೀನಿ ವಾಷಿಂಗ್ ಮಿಷಿನ್ಗೆ.
ವಾಷಿಂಗ್ ಮಿಷಿನ್ಗೆ ಹಾಕಿದಾದ ನಂತರ ವಾಷಿಂಗ್ ಮಿಷಿನ್ ಮೇಲಿರುವಂಥ ಮ್ಯಾಟು ಮತ್ತು ಪಕ್ಷಿಗೂಡು ಪಾಟ್ಗಳು ಮತ್ತು ಅದು ಕಾರ್ನರಲ್ಲಿ ಇಟ್ಟಿದ್ದಂಥ ಇದೊಂದು ಸ್ಟ್ಯಾಂಡು ಇದನ್ನು ಕೂಡ ಎತ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು. ಆ ಸ್ಟ್ಯಾಂಡಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಧೂಳಿದೆ ಅಂತ, ಸಿಕ್ಕಾಬಟ್ಟೆ ಗಲೀಜಾಗಿತ್ತು. ಧೂಳು ಅಂದರೆ ಮನೆಯಲ್ಲಿರುವಂಥ ಧೂಳು ಹೊಡೆದಾಗೆಲ್ಲ ಅದರಲ್ಲಿ ಹೋಗಿ ಸ್ವಲ್ಪ ಒಂದಷ್ಟು ಧೂಳುಗಳೆಲ್ಲ ಕುತ್ಕೊಂಡಿದೆ. ಸೊ ಇದು ತುಂಬ ಗಲೀಜಾಗಿತ್ತು. ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ಆ ಧೂಳು ಕುತ್ಕೊಂಡಾಗ ಅಷ್ಟೇ ಎಷ್ಟು ಗಲೀಜಾಗಿ ಕಾಣಿಸುತ್ತೋ ಕ್ಲೀನ್ ಮಾಡಿದ್ಮೇಲೆ ಅಷ್ಟೇ ಕ್ಲೀನಾಗಿ ಕಾಣಿಸುತ್ತೆ ಚೆನ್ನಾಗಿ. ಇವಾಗ ಅದನ್ನು ಗೋಡೆಗೆ ಫಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಏನೇನು ಇಟ್ಟಿದ್ದೆ ಅದನ್ನೆಲ್ಲ ಮತ್ತೆ ನೀಟಾಗಿ ಜೋಡಿಸ್ಕೊಂಡು ಸೊ ಮತ್ತೆ ವಾಷಿಂಗ್ ಮಿಷಿನ್ ಮೇಲೂ ಕೂಡ ನೀಟಾಗಿ ಎಲ್ಲದನ್ನು ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೋತಾ ಇದ್ದೀನಿ. ನನಗೆ ಯಾವುದೇ ಒಂದು ಕಾರ್ನರಲ್ಲಿ ಏನೇ ಒಂದು ಸ್ಟ್ಯಾಂಡ್ ಆಗಲಿ ಅಥವಾ ವಾಷಿಂಗ್ ಮಿಷಿನ್ ಇಟ್ಟಿರಲಿ ಅದ್ರ ಮೇಲೆ ಸ್ವಲ್ಪ ನನಗೆ ಈ ಗ್ರೀನಿಶ್ ಇರಬೇಕು, ಇಲ್ಲಾಂತಂದರೆ ಸಮಾಧಾನ ಆಗಲ್ಲ, ನೋಡೋಕ್ಕೆ ನಂಗೆ ಇಷ್ಟನೇ ಆಗಲ್ಲ. ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ ಅವರಿಗೆ. ನನ್ನ ಒಂದು ಚಪ್ಪಲಿ ಸ್ಟ್ಯಾಂಡ್ ಮೇಲೂ ಕೂಡ ಬಿಡೋದಿಲ್ಲ, ಅಲ್ಲೂ ಕೂಡ ಒಂದು ಗ್ರೀನಿಶ್ ಪಾಟನ್ನು ಇಟ್ಟಿರ್ತೀನಿ. ಸೊ ಹಂಗಾಗಿ ಇವತ್ತು ವಾಷಿಂಗ್ ಮಿಷಿನ್ ಮೇಲೆ ನಾನು ಗ್ರೀನ್ ಮ್ಯಾಟನ್ನು ಹಾಕಿ ಅಂದರೆ ಮುಂಚೆನೇ ಹಾಕಿದ್ನಲ್ಲ ಅದನ್ನು ಎತ್ಕೊಂಡು ನೀಟಾಗಿ ಎಲ್ಲ ವಾಶ್ ಮಾಡಿ ಅದ್ರ ಪಕ್ಷಿ ಗೂಡು ಇತ್ತಲ್ಲ, ನನ್ನ ಹತ್ರ ಪಿಂಚಸ್ದು ಒಂದು ಮನೆ ಗೂಡಿತ್ತು, ಲವ್ ಬರ್ಡ್ಸ್ ಎಲ್ಲ ಇದರಲ್ಲಿ ಸಾಕೊಂತಿದ್ದೆ ಅವಾಗ. ಇವಾಗೆಲ್ಲ ಅದೆಲ್ಲ ಸತ್ತೋಯ್ತು, ಹಂಗಾಗಿ ಇವಾಗ ಖಾಲಿ ಗೂಡನ್ನೇ ಇಟ್ಟಿದ್ದೀನಿ. ತರಬೇಕು, ಸ್ವಲ್ಪ ದಿನ ತರಲ್ಲ, ಯಾಕಂದರೆ ಈ ಸೀಸನ್ ಮುಗಿಲಿ. ಈ ವೆದರಲ್ಲಿ ಪಕ್ಷಿಗಳು ತೊಗೊಂಡು ಬಂದರೂ ಮತ್ತೆ ಸತ್ತೋಗ್ತವೆ, ಹಂಗಾಗಿ ತಗೊಬರಲ್ಲ. ಸೊ ಇವಾಗ ಅದ್ರ ಮೇಲೆ ನೀಟಾಗಿ ಎಲ್ಲದನ್ನು ಜೋಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಹಾಗೆ ವಾಷಿಂಗ್ ಮಿಷಿನ್ಗೆ ಹಾಕಿದಂಥ ಸೋಫಾ ಬಟ್ಟೆಗಳೆಲ್ಲ ಕ್ಲೀನ್ ಆಗಿತ್ತು, ಅದನ್ನು ಕೂಡ ತೊಗೊಂಡೋಗಿ ಬಿಸಿಲಿತ್ತಲ್ಲ ಒಣಗಾಕ್ಬಿಟ್ಟು ಬಂದು ನೆಕ್ಸ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಪಾತ್ರೆಗಳನ್ನ ವಾಶ್ ಮಾಡ್ಕೋತಾ ಇದ್ದೀನಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಇವತ್ತು ಸೋಫಾ ಬಟ್ಟೆಗಳು ಸ್ವಲ್ಪನೇ ಇತ್ತಲ್ವ, ಬೆಡ್ಶೀಟ್ಸು ಮತ್ತು ಸೋಫಾ ಬಟ್ಟೆ ಅದು ಬೇಗನೆ ಡ್ರೈ ಆಗಿತ್ತು. ಸೊ ಅದನ್ನು ತೊಗೊಂಡೋಗಿ ಒಣಗಾಕಿದ್ಮೇಲೆ ತೊಗೊಂಡು ಬಂದೆ, ಬೇಗನೆ ಒಣಗಿಬಿಟ್ಟಿತ್ತು. ಸೊ ಆಮೇಲೆ ಬೆಡ್ಶೀಟ್ಸ್ಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು. ಇದನ್ನೆಲ್ಲ ಸಣ್ಣದಲ್ವ, ಅಷ್ಟೊಂದು ವೆಯ್ಟ್ ಇರಲ್ಲ. ಸೊ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಏನು ತೊಂದರೆ ಆಗಲ್ಲ. ಹಂಗಾಗಿ ಚಿಕ್ಕವನಾದರೆ ಮಾತ್ರ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ದೊಡ್ಡ ಬೆಡ್ಶೀಟ್ಗಳಾದರೆ ಕೈಯಲ್ಲೇ ವಾಶ್ ಮಾಡ್ತೀನಿ. ಅದಕ್ಕೆ ಇಡೀ ಮಧ್ಯಾಹ್ನನೇ ಆಗಿಬಿಡುತ್ತೆ, ಒಂದು ದಿನದಲ್ಲಿ ಫುಲ್ಲು ಮಧ್ಯಾಹ್ನ ಪೂರ್ತಿ ಬೆಡ್ಶೀಟ್ ಒಗೆಯೋದಕ್ಕೆ ಆಗಿಬಿಡುತ್ತೆ. ಆ ಬೆಡ್ಶೀಟ್ಸ್ಗಳನ್ನೆಲ್ಲನೂ ಒಣಗಾಕ್ಬಿಟ್ಟು ಬಂದಮೇಲೆ ಸ್ವಲ್ಪ ಮಧ್ಯಾಹ್ನಕ್ಕೆ ನಾನು ಒಬ್ಬಳಿಗೆ ಸ್ವಲ್ಪ ರೈಸ್ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗೇ, ಬೇರೆ ಏನಿಲ್ಲ. ಈರುಳ್ಳಿ, ಸಾಸಿವೆ, ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ರೈಸ್ನ ಮಾಡ್ಕೊಂಡು ಮುಂಚೆನೇ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ, ಜಾಸ್ತಿ ಏನಿಲ್ಲ. ಸೊ ಇವಾಗ ನಾನು ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋ ವಿಡಿಯೋನ ನಾನು ತಗೊಳ್ಳೇ ಇಲ್ಲ, ಮರ್ತೋಯ್ತು. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡ್ತಿದ್ನ, ಸ್ವಲ್ಪ ಸಾಕಾಗೋಯ್ತು, ಸುಸ್ತಾಯಿತು. ಸೊ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿಬಿಟ್ಟು ಒಂಚೂರು ನಿಧಾನಕ್ಕೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಕಿಟಕಿಗಳೆಲ್ಲ ಒರೆಸ್ಕೊಳ್ಳೋದಿತ್ತು, ಕಿಟಕಿಗಳು ಒರೆಸ್ಕೊಂಡು ಬಾಗಿಲುಗಳೆಲ್ಲ ಒರೆಸ್ಕೊಂಡು ಸ್ವಲ್ಪ ಹಾಗೆ ಎಲ್ಲ ಕಡೆನೂ ಧೂಳಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ಕಸನೆಲ್ಲ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಇನ್ನೂ ನೀಟಾಗಿ ಡೀಪಾಗಿ ನಾನು ಧೂಳೆಲ್ಲ ತೆಗ್ದಿಲ್ಲ, ಅದನ್ನು ನಾಳೆಲ್ಲ ನಾಡ್ದು ತಕ್ಕೊಳ್ಳೋಣ ಅಂತ. ಒಂದೇ ಸತಿಗೆ ಎಲ್ಲನೂ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಅದರಲ್ಲೂ ಈ ಥರ ಧೂಳು ಕ್ಲೀನ್ ಮಾಡೋವಂಥ ಟೈಮಲ್ಲಿ ನಂಗೆ ಬೇಗನೆ ಇನ್ಫೆಕ್ಷನ್ಗಳಾಗೋದು ಜಾಸ್ತಿ, ಥ್ರಾಟ್ ಇನ್ಫೆಕ್ಷನ್ ಆಗುತ್ತೆ. ಸೊ ಹಂಗಾಗಿ ಧೂಳುಗಳೆಲ್ಲ ಒಂದೇ ಸತಿ ಈಗ ಎಲ್ಲ ಕೆಲಸಗಳನ್ನೂ ಒಂದೇ ದಿನ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಸಿಂಪಲ್ಲಾಗೇ ಏನು ಈಗ ವಾಷಿಂಗ್ ಮಿಷಿನ್ ಹತ್ರ ಕ್ಲೀನ್ ಮಾಡಿಕೊಂಡೆ, ಮತ್ತು ಕಿಟಕಿ ಬಾಗಿಲುಗಳು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಆಗಿರೋಂಥ ಧೂಳುಗಳು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಕ್ಕೇ ಆಗಲೇ ಕೆಮ್ಮು, ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಆದಂಗೆ ಆಗಿದೆ. ಸೊ ಹಂಗಾಗಿ ಜಾಸ್ತಿ ಎಲ್ಲನೂ ಮಾಡೋಕ್ಕೋಗಲ್ಲ, ಒಂದೇ ದಿವಸನೇ ಮಾಡೋಕ್ಕೋಗಲ್ಲ ನಾನು. ಅದು ಕಸ ಎಲ್ಲ ಗುಡಿಸ್ಕೊಂಡಿದ್ದಾದ ನಂತರ ನೆಲ ಒರೆಸ್ಕೋತಾ ಇದ್ದೀನಿ. ಇನ್ನೂ ಹಬ್ಬ ಇರೋದು ಶುಕ್ರವಾರ, ಸೊ ಹಾಗಾಗಿ ಇನ್ನೂ 2 ದಿನ ಟೈಮ್ ಇದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೊಂದು ದಿನ ಒಂದೊಂದು ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಬರೀ ಮನೆ ಕೆಲಸನೇ ಆದರೆ 2 ದಿನದಲ್ಲೇ ಎಲ್ಲನೂ ಮುಗಿಸ್ಬಿಡ್ಬೋದು. ನಂಗೆ ಈ ಕಡೆ ವೀಡಿಯೋನೂ ಮಾಡ್ಕೊಬೇಕು, ಒಂದಷ್ಟು ನನ್ನ ಕೆಲಸಗಳಿರುತ್ತೆ, ಆ ಕೆಲಸಗಳನ್ನೂ ಮಾಡ್ಕೊಬೇಕು. ಸೊ ಎಲ್ಲ ಕಡೆನೂ ಟೈಮ್ ಕೊಡಬೇಕು ಅಂತ ಅಂದಾಗ ಆಗೋದಿಲ್ಲ. ಹಂಗಾಗಿ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ನಾನು ಮಾಡ್ತಾ